ಅಲ್ಲ ಇಷ್ಟು ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟು ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತನ? ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕ್ಕೆ ಮಾಡೋವಂಥ ಸ್ಕೀಮ್ ಅಷ್ಟೇ ಇದು. ಅನ್ಎಂಪ್ಲಾಯ್ಮೆಂಟನ್ನು ಕಾಂಗ್ರೆಸ್ ಪಾರ್ಟಿ ಅನ್ಎಂಪ್ಲಾಯ್ಮೆಂಟ್ ಯಾರು ಇರ್ತಾರೋ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಸ್ಕೀಮ್ ಅಷ್ಟೇ. ಇದರಿಂದ ಏನು ಉಪಯೋಗ ಆಗ್ತೈತೆ ಅಂತ ನನಗನ್ಸಲ್ಲ. ಅದ್ರ ಬದಲು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ನಿನ್ನೆ ಇವತ್ತು ಬಂದಿತ್ತು ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಶಾಲೆಗಳು ಮುರಿದು ಬಿದ್ದೋತಾ ಇದೆ ಅಂತ. ಮಕ್ಕಳು ಒಳಗಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಶಾಲೆ ಒಳಗಡೆಗೆ ಹೋಗೋಕ್ಕಾಗ್ದ ಅಂತ ಪರಿಸ್ಥಿತಿ. ಅಲ್ಲ, ಮಕ್ಕಳನ್ನೇ ಒಳಗಡೆ ಹೋಗೋಕ್ಕಾಗ್ದ ಇಂಥ ಶಾಲೆಗಳು ಇರೋವಂಥ ನೀವು ಇನ್ನು ಯುವಕರಿಗೆ ಈ ಹಣ ಕೊಟ್ಟು ಮತ್ತೆ ಈ ಹಣ ಪೋಲಾಗೋ ಅಂಥದ್ದಕ್ಕೆ ಇನ್ನೊಂದು ದಾರಿ ಹುಡುಕ್ತೀರ ಅಷ್ಟೇ. ಫಸ್ಟು ಶಾಲೆಗಳನ್ನು ಸರಿ ಮಾಡಿ. ನಿಮ್ಮ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಏನ್ ಸಂದೇಶ ಕೊಟ್ಟಿದ್ದಾರೆ, ನೀವು ಇದನ್ನು ಯಾವ ರೀತಿ ನೋಡ್ತೀರಾ ಅಂತ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನಕ್ಕೆ ಮುನ್ನ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದ್ರು. ನೋಡ್ರಿ, ಟೀಕೆ ಮಾಡಬಾರ್ದು ಅನ್ನೋಂಥ ಬಾಗಿಲು ಬಂದ್ ಮಾಡಿದ್ದಾರೆ ಟೀಕೆಗೆ ಅಂತ. ನಾನು ಆಗಲೇ ಹೇಳಿದ್ದೀನಿ, ಹಳೆ ಸಿನಿಮಾ ಇದು ಹೊಸ್ದಾಗಿ ರಿಲೀಸ್ ಮಾಡಿದ್ದಾರೆ, ಅದಕ್ಕೆ ಅವ್ರ ಕೇಳಿರ್ಬೇಕು ಅದು, ಬನ್ನಿರಿ ಇನ್ನೊಂದು ಸರಿ ಸಿನಿಮಾ ನೋಡೋಕ್ಕೆ ಅಂತೇಳಿ ಸಿನಿಮಾ ತೋರಿಸೋ ಇದಷ್ಟೇ. ಇದೆಲ್ಲ ಒಂದು ಡಿ.ಕೆ. ಒಂದು ಆಡಂಬರದ ಏನು ಹೇಳಿದರು, ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ, ನಾವು ಸ್ಟೆಪ್ಸ್ ಮೇಲೆ ಮಾಡಲ್ಲ, ಆಡಂಬರ ಇಲ್ಲದ ಪ್ರಮಾಣ ವಚನ ಅಂದರು. ಬಿರಿ ಆಡಂಬರ ಬಿಟ್ಟರೆ ಏನೈತೆ ಅಲ್ಲಿ ಬಿರಿ?